ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಮೈಕ್ರೋಬಯಾಲಜಿ ಇದರಲ್ಲಿ ಏನಪ್ಪ ಅಂದರೆ ಸೆಕೆಂಡ್ ಇಯರ್ ಸಿಲೆಬಸ್ನ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈಗಾಗಲೇ ನಾನು ಅನಾಟಮಿ, ಫಿಸಿಯಾಲಜಿ, ಬಯೋಕೆಮಿಸ್ಟ್ರಿ, ಪೆಥಾಲಜಿ ಇದಿಷ್ಟನ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ. ಈಗ ನಾನು ನಿಮಗೆ ಮೈಕ್ರೋಬಯಾಲಜಿನ ಅಪ್ಲೋಡ್ ಮಾಡೋಕ್ಕೆ ಹೋಗ್ತಿದ್ದೀನಿ. ಇದರಲ್ಲಿ ಏನೇನು ಟಾಪಿಕ್ಸ್ ಬರುತ್ತೆ, ಎಷ್ಟು ಸೆಕ್ಷನ್ಸ್ ಇರುತ್ತೆ, ಎಲ್ಲದರಲ್ಲೂ ಸೆಕ್ಷನ್ ಎ, ಸೆಕ್ಷನ್ ಬಿ ಇರುತ್ತೆ. ಇದರಲ್ಲಿ ಟಾಪಿಕ್ಸ್ ಏನೇನಪ್ಪ ಅಂದರೆ ಇಂಟ್ರಡಕ್ಷನ್ ಟು ಮೈಕ್ರೋಬಯಾಲಜಿ ಇನ್ಕ್ಲೂಡಿಂಗ್ ಹಿಸ್ಟ್ರಿ ಆಫ್ ಮೈಕ್ರೋಬಯಾಲಜಿಗೆ ಒಂದು ಸ್ವಲ್ಪ ಇಂಟ್ರಡಕ್ಷನ್ ಕೊಡ್ತಾರೆ ಮತ್ತು ಹಿಸ್ಟ್ರಿ ಆಫ್ ಮೈಕ್ರೋಬಯಾಲಜಿನ ನಮಗೆ ತಿಳಿಸ್ಕೊಡ್ತಾರೆ ಈ ಫಸ್ಟ್ ಟಾಪಿಕಲ್ಲಿ. ನೆಕ್ಸ್ಟ್ ಸೆಕೆಂಡ್ಸ್ ಟಾಪಿಕಲ್ಲಿ ಏನಪ್ಪ ಅಂದರೆ ಮೈಕ್ರೋಸ್ಕೋಪಿ ಆ್ಯಂಡ್ ಡಿಫ್ರೆಂಟ್ ಟೈಪ್ಸ್ ಆಫ್ ಮೈಕ್ರೋಸ್ಕೋಪ್. ಎಷ್ಟು ತರಹದ ಮೈಕ್ರೋಸ್ಕೋಪ್ಗಳಿದೆ, ಅದರ ಯೂಸಸ್ ಏನು, ಅದನ್ನು ಯಾವ ಥರ ಯೂಸ್ ಮಾಡೋದು ಮತ್ತು ಅದನ್ನು ಮೇಂಟೆನೆನ್ಸ್ ಯಾವ ಥರ ಮಾಡೋದು, ಅದರಲ್ಲಿ ನಾವು ಯಾವ ಥರ, ಅದರಲ್ಲಿ ಸ್ಕೋಪ್ಸ್ ಯಾವ ಥರ ಇದೆ, ಇಲ್ಲಿ ಯಾವ ಫೀಲ್ಡಲ್ಲಿ ಯಾವುದನ್ನ ನೋಡಬೇಕು ಅನ್ನೋದನ್ನು ನಾವು ಈ ಟಾಪಿಕಲ್ಲಿ ಇದರಲ್ಲಿ ಕಲಿತೀವಿ. ಥರ್ಡಲ್ಲಿ ಜನರಲ್ ಬ್ಯಾಕ್ಟೀರಿಯಾಲಜಿ. ಈಗ ಥರ್ಡ್ ನೋಡೋದಾದರೆ ಜನರಲ್ ಬ್ಯಾಕ್ಟೀರಿಯಾಲಜಿ ಅಂದ್ರೇನು, ಸ್ಟಡಿ ಆಫ್ ಬ್ಯಾಕ್ಟೀರಿಯಾಸ್. ಅದನ್ನು ನಾವು ಸ್ಟಡಿ ಮಾಡುವಂಥದ್ದು ಯಾವ ಥರ, ಅದರಲ್ಲಿ ಸಬ್ ಟಾಪಿಕ್ಸ್ ಇದ್ದಾವೆ. ಮಾರ್ಫಾಲಜಿ ಮತ್ತು ಫಿಸಿಯಾಲಜಿ ಆಫ್ ಬ್ಯಾಕ್ಟೀರಿಯಾ, ಅದು ತಿಳ್ಕೊಳ್ಳೋದು. ಮತ್ತು ಅದರಲ್ಲಿ ನೆಕ್ಸ್ಟ್ ಕ್ಲಾಸಿಫಿಕೇಷನ್ ಆಫ್ ಬ್ಯಾಕ್ಟೀರಿಯಾ ಯಾವ ಥರ ಕ್ಲಾಸಿಫೈ ಮಾಡ್ತೀವಿ, ಮತ್ತು ಕಾಮನ್ ಸ್ಟೇನ್ಸ್, ಎಷ್ಟು ಥರ ಸ್ಟೇನ್ಸ್ ಇದ್ದಾವೆ ಈ ಬ್ಯಾಕ್ಟೀರಿಯಾನ ಸ್ಟೇನ್ ಮಾಡಿ ಕಂಡುಹಿಡಿಯೋದಕ್ಕೆ, ಟೆಕ್ನಿಕ್ಸ್ ಏನು ಬ್ಯಾಕ್ಟೀರಿಯಾಲಜಿಲಿ, ಮತ್ತು ಸ್ಟೆರಿಲೈಸೇಷನ್ ಮತ್ತು ಡಿಸ್ಇನ್ಫೆಕ್ಷನ್ ಅಂದರೆ ಏನು, ಅದು ಯಾಕೋಸ್ಕರ ಮಾಡ್ತಾರೆ, ಕಲ್ಚರ್ ಮೀಡಿಯಾ ಮತ್ತು ಕಲ್ಚರ್ ಮೆಥಡ್ಸ್ ಯಾವ್ದಿದೆ, ಬೇಸಿಕ್ ಕಾನ್ಸೆಪ್ಟ್ಸ್ ಇನ್ ಐಡೆಂಟಿಫಿಕೇಷನ್ ಆಫ್ ಬ್ಯಾಕ್ಟೀರಿಯಾ. ನಮ್ಗೆ ಇವಾಗ ಒಂದು ಕಾನ್ಸೆಪ್ಟ್ ಅಂತ ಗೊತ್ತಿರಬೇಕು. ಬ್ಯಾಕ್ಟೀರಿಯಾನ ಐಡೆಂಟಿಫೈ ಮಾಡ್ತಿದ್ದೀವಿ ಅಂದರೆ ಅದನ್ನು ಯಾವ ಥರ ಐಡೆಂಟಿಫೈ ಮಾಡೋದು, ಅದು ಇದೇ ಬ್ಯಾಕ್ಟೀರಿಯಾ ಅಂತ ಯಾವ ಥರ ಹೇಳೋದು, ಅದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋದು ನಾವು ಜನರಲ್ ಬ್ಯಾಕ್ಟೀರಿಯಾಲಜಿ ಅನ್ನೋ ಒಂದು ಟಾಪಿಕ್ನಲ್ಲಿ ಇದಿಷ್ಟನ್ನು ಕೂಡ ಸಬ್ ಟಾಪಿಕ್ಸ್ನ ಕಲಿತೀವಿ. ನೆಕ್ಸ್ಟ್ ಬರುವಂಥದ್ದು ಸೆಕ್ಷನ್ ಬಿ ಆಗಿರುತ್ತೆ. ಇದರದ್ದು ಕ್ಯೂಪಿಕ್ ಕೋಡ್ ಬಂದು 5108 ಆಗಿರುತ್ತೆ. ಮತ್ತು ಇದರಲ್ಲಿ ನಾವೇನೇನು ಕಲಿತೀವಪ್ಪ ಅಂದರೆ ವಾಷಿಂಗ್ ಆ್ಯಂಡ್ ಪ್ಯಾಕಿಂಗ್ ಆಫ್ ಮಟೀರಿಯಲ್ಸ್ ಯೂಸ್ಡ್ ಇನ್ ಮೈಕ್ರೋಬಯಾಲಜಿ. ಇವಾಗ ಮೈಕ್ರೋಬಯಾಲಜಿಲಿ ಯೂಸ್ ಮಾಡುವಂಥ ಮಟೀರಿಯಲ್ಸ್ ಏನೇನಿರುತ್ತೆ ಅದನ್ನು ಯಾವ ಥರ ವಾಶ್ ಮಾಡೋದು ಮತ್ತು ಅದನ್ನು ಯಾವ ಥರ ಪ್ಯಾಕ್ ಮಾಡೋದು ಅಂಥದ್ದು. ಮತ್ತು ಪ್ರಿಪ್ರೇಷನ್ ಆಫ್ ಸ್ಟೇನ್ಸ್ ಆ್ಯಂಡ್ ಬಫರ್ಸ್. ಇದರಲ್ಲಿ ಒಂದಷ್ಟು ಸ್ಟೇನ್ಸ್ ಬರುತ್ತೆ ಮೈಕ್ರೋಬಯಾಲಜಿಲಿ. ಆ ಸ್ಟೇನ್ಸ್ನ ಯಾವ ಥರ ಪ್ರಿಪೇರ್ ಮಾಡೋದು, ಅದಕ್ಕೆ ಯಾವ್ಯಾವ ಥರ ಬಫರ್ಸ್ ಇರುತ್ತೆ ಅನ್ನೋದನ್ನು ನಾವು ಇದರಲ್ಲಿ ಕಲಿತೀವಿ. ಮತ್ತು ಇಮ್ಯುನಿಟಿ ಅಂದರೆ ಏನು, ಆ್ಯಂಟಿಜನ್ ಅಂದರೆ ಏನು, ಆ್ಯಂಟಿಬಾಡಿ ಅಂದರೆ ಏನು, ಈ ಮೂರನ್ನು ಕೂಡ ನಾವು ಇದರಲ್ಲಿ ಕಲಿತೀವಿ. ಆ್ಯಂಟಿಜನ್ ಆ್ಯಂಟಿಬಾಡಿ ರಿಯಾಕ್ಷನ್ ಕೂಡ ಮೇನ್ ಇಂಪಾರ್ಟೆಂಟ್ ಟಾಪಿಕ್ ಆಗಿರುತ್ತೆ. ಇದನ್ನು ಕೂಡ ನಾವು ಇದರಲ್ಲಿ ತುಂಬ ಇದರಲ್ಲಿ ಕಲಿತೀವಿ. ಮತ್ತು ಹೈಪರ್ ಸೆನ್ಸಿಟಿವಿಟಿ, ಇದನ್ನು ಕೂಡ ಇಂಪಾರ್ಟೆಂಟ್ ಟಾಪಿಕ್ಕೆ. ಇನ್ಫೆಕ್ಷನ್ ಪ್ರಿವೆನ್ಷನ್ ಆ್ಯಂಡ್ ಕಂಟ್ರೋಲ್ ಬಗ್ಗೆನೂ ನಾವು ಇನ್ಫೆಕ್ಷನ್ ಯಾವ ಥರ ನಮಗಾಗತ್ತೆ, ಅದನ್ನು ಯಾವ ಥರ ಪ್ರಿವೆನ್ಷನ್ ಮಾಡೋದು ಮತ್ತು ಅದನ್ನು ಯಾವ ಥರ ಕಂಟ್ರೋಲ್ ಕೂಡ ಮಾಡ್ಬೋದು ಅನ್ನೋದನ್ನು ನಾವು ಇದೆಲ್ಲ ಟಾಪಿಕ್ಸ್ನ ಬಂದು ನಾವು ಸೆಕ್ಷನ್ ಬಿ ಅಲ್ಲಿ ಕಲಿತಾ ಹೋಗ್ತೀವಿ. ಸೊ ಐ ಹೋಪ್ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ. ಸೊ ಯಾರ್ಯಾರು ಹೊಸೊಬ್ಬರು ನೋಡ್ತಿದ್ದೀರೋ ಕೆಳಗಡೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಸಬ್ಸ್ಕ್ರೈಬ್ ಆಗಿ ನೋಡ್ತಾ ಇರುವಂಥ ಸಬ್ಸ್ಕ್ರೈಬರ್ಸು ಹೋಗಿ ಈಗ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. Thank you for watching friends. Tata, bye bye. See you with new video.